ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಮಗೊಂದು ಸಮಯ ಬರುತ್ತದೆ. ಸುತ್ತಲೂ ನೂರಾರು ಜನರಿದ್ದರೂ ನಾವೊಬ್ಬರೇ ಎಂಬ ಭಾವನೆ ಕಾಡುತ್ತದೆ. ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಮಗೆ ಯಾರೂ ಇಲ್ಲ ಎಂದು ಮನಸ್ಸು ಭಾರವಾಗುತ್ತದೆ. ಆದರೆ ನೀವೊಮ್ಮೆ ಯೋಚನೆ ಮಾಡಿದ್ದೀರಾ? ಜಗತ್ತಿನ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು, ಋಷಿಮುನಿಗಳು, ಜ್ಞಾನಿಗಳು ಹೆಚ್ಚಾಗಿ ಏಕಾಂತದಲ್ಲೇ ಬದುಕಿದವರು. ಮಹಾಭಾರತದ ಯುದ್ಧಭೂಮಿಯಲ್ಲಿ ಲಕ್ಷಾಂತರ ಸೈನಿಕರಿದ್ದರೂ ಅರ್ಜುನ ಮಾನಸಿಕವಾಗಿ ಒಂಟಿಯಾಗಿದ್ದ. ಕಣ್ಣಲ್ಲಿ ನೀರಿತ್ತು, ಕೈಯಲ್ಲಿ ನಡುಕವಿತ್ತು. ಆಗ ಶ್ರೀಕೃಷ್ಣನು ಆತನಿಗೆ ಮಾರ್ಗದರ್ಶನ ನೀಡಿದನು. ಆ ಒಂಟಿತನದ ಸಂದರ್ಭವೇ ಜಗತ್ತಿಗೆ ಭಗವದ್ಗೀತೆ ಎಂಬ ಅಮೃತವನ್ನು ನೀಡಿತು. ನಿಮ್ಮ ಒಂಟಿತನವು ಶಾಪವಲ್ಲ, ಬದಲಿಗೆ ಅದು ನಿಮ್ಮ ಅಂತರಾತ್ಮವನ್ನು ಕಂಡುಕೊಳ್ಳಲು ಭಗವಂತ ಕೊಟ್ಟಿರುವ ಒಂದು ದಿವ್ಯ ಅವಕಾಶ. ಕೃಷ್ಣನು ಒಂಟಿತನದ ಬಗ್ಗೆ ಏನು ಹೇಳುತ್ತಾನೆ ಎಂಬುದನ್ನು ಈ 10 ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಕೃಷ್ಣನು ಭಗವದ್ಗೀತೆಯ 18ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ ಅದ್ಭುತವಾದ ಮಾತನ್ನು ಹೇಳುತ್ತಾನೆ. ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅಂದರೆ ಅರ್ಜುನನೇ, ಈಶ್ವರನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ನೆಲೆಸಿದ್ದಾನೆ. ನಾವು ಒಂಟಿಯಾದಾಗ ಹೊರಗಿನ ಜಗತ್ತಿನಲ್ಲಿ ನಮಗೆ ಸಾಂತ್ವನ ನೀಡುವವರನ್ನು ಹುಡುಕುತ್ತೇವೆ, ಸ್ನೇಹಿತರನ್ನು, ಸಂಬಂಧಿಕರನ್ನು ಹುಡುಕುತ್ತೇವೆ. ಆದರೆ ಕೃಷ್ಣ ಹೇಳುವುದು ಒಂದೇ: ಹೊರಗೆ ಹುಡುಕಬೇಡ, ನಿನ್ನೊಳಗೆ ಹುಡುಕು. ನಿನ್ನೊಳಗಿರುವ ಪರಮಾತ್ಮ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಜಗತ್ತು ನಿನ್ನನ್ನು ಕೈಬಿಡಬಹುದು, ಆದರೆ ನಿನ್ನ ಉಸಿರಾಗಿರುವ ಭಗವಂತ ನಿನ್ನ ಜೊತೆಯೇ ಇರುತ್ತಾನೆ. ನೀನು ಒಂಟಿಯಾದಾಗ ಕಣ್ಣು ಮುಚ್ಚಿ ನಿನ್ನ ಉಸಿರಾಟವನ್ನು ಗಮನಿಸು. ನಿನ್ನೊಳಗೆ ಶಾಂತಿಯನ್ನು ಹುಡುಕು. ಅಲ್ಲಿ ಕೃಷ್ಣನ ಸಾನ್ನಿಧ್ಯ ನಿನಗೆ ಅರಿವಾಗುತ್ತದೆ. ಭಗವಂತನ ಜೊತೆಗಿನ ಒಡನಾಟವೇ ಒಂಟಿತನವನ್ನು ಕೊನೆಗಾಣಿಸುವ ಮೊದಲ ಹೆಜ್ಜೆ. ಸ್ನೇಹಿತರೆ, ಒಂಟಿತನಕ್ಕೂ ಮತ್ತು ಏಕಾಂತಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಒಂಟಿತನ ಎಂದರೆ ನಕಾರಾತ್ಮಕ ಭಾವನೆ, ನನ್ನ ಜೊತೆ ಯಾರೂ ಇಲ್ಲ ಎಂಬ ಕೊರಗು. ಆದರೆ ಏಕಾಂತ ಎಂದರೆ ಸಕಾರಾತ್ಮಕ ಭಾವನೆ, ನಾನು ನನ್ನ ಜೊತೆಗಿದ್ದೇನೆ ಎಂಬ ಹೆಮ್ಮೆ. ಶ್ರೀಕೃಷ್ಣನ ಕೊಳಲಿನ ನಾದವನ್ನು ನೀವು ಕೇಳಿದ್ದೀರಿ. ಕೊಳಲಿನ ಒಳಗೆ ಏನೂ ಇರುವುದಿಲ್ಲ, ಅದು ಸಂಪೂರ್ಣವಾಗಿ ಖಾಲಿ ಇರುತ್ತದೆ. ಆ ಖಾಲಿತನ ಅಥವಾ ಒಂಟಿತನ ಇರುವುದರಿಂದಲೇ ಕೃಷ್ಣ ಊದಿದಾಗ ಅದರಿಂದ ಅದ್ಭುತವಾದ ಸಂಗೀತ ಹೊರಹೊಮ್ಮುತ್ತದೆ. ಕೊಳಲಿನಲ್ಲಿ ಕಸ ತುಂಬಿದ್ದರೆ ಆ ಸಂಗೀತ ಬರುತ್ತಿರಲಿಲ್ಲ. ನಮ್ಮ ಬದುಕು ಕೂಡ ಅಷ್ಟೇ. ನಮ್ಮ ಮನಸ್ಸಿನಲ್ಲಿ ಪ್ರಪಂಚದ 108 ಆಸೆಗಳು, ಇತರರ ಬಗ್ಗೆ ದ್ವೇಷ, ಅಸೂಯೆ ತುಂಬಿದ್ದರೆ ದೇವರ ಅನುಗ್ರಹ ನಮಗೆ ತಿಳಿಯುವುದಿಲ್ಲ. ಒಂಟಿತನವು ನಮ್ಮ ಮನಸ್ಸಿನ ಕಸವನ್ನು ಹೊರಹಾಕಿ ನಮ್ಮನ್ನು ಶುದ್ಧಗೊಳಿಸುವ ಸಮಯ. ಆ ಮೌನದಲ್ಲಿ ನಿಮ್ಮ ಅಂತರಾತ್ಮದ ಸಂಗೀತವನ್ನು ನೀವು ಕೇಳಬಹುದು. ಕೃಷ್ಣನು ಹೇಳುತ್ತಾನೆ, ಕಾಲಾಯ ತಸ್ಮೈ ನಮಃ. ಸಮಯ ಯಾವುದೂ ಶಾಶ್ವತವಲ್ಲ. ಇಂದು ನೀನು ಒಂಟಿಯಾಗಿದ್ದರೆ ನಾಳೆ ನಿನ್ನ ಸುತ್ತ ಜನರ ಗುಂಪೇ ಇರಬಹುದು. ಆದರೆ ಈ ಒಂಟಿತನದಲ್ಲಿ ನೀನು ಏನು ಮಾಡುತ್ತೀಯೋ ಅದು ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಏಕಾಂತ ಸಿಕ್ಕಾಗ ಅದನ್ನು ಕೊರಗುತ್ತಾ ಕಳೆಯಬೇಡಿ. ಬದಲಿಗೆ ಈ 3 ಕೆಲಸಗಳನ್ನು ಮಾಡಿ. 1. ಸ್ವಯಂ ಸುಧಾರಣೆ, ಸೆಲ್ಫ್ ಇಂಪ್ರೂವ್ಮೆಂಟ್. ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ನಿಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಕಡೆ ಗಮನ ಕೊಡಿ. 2. ಜ್ಞಾನದ ಸಂಪಾದನೆ. ಒಳ್ಳೊಳ್ಳೆಯ ಪುಸ್ತಕಗಳನ್ನು ಓದಿ, ಸತ್ಸಂಗಗಳನ್ನು ಕೇಳಿ, ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. 3. ನಿಷ್ಕಾಮ ಕರ್ಮ. ನಿಮ್ಮ ಕೆಲಸವನ್ನು ಪ್ರೀತಿಯಿಂದ ಮಾಡಿ. ಯಾರು ಮೆಚ್ಚಲಿ ಬಿಡಲಿ, ನೀವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಿ. ಕಾಡಿನಲ್ಲಿ ಸಿಂಹ ಯಾವಾಗಲೂ ಒಂಟಿಯಾಗಿ ನಡೆಯುತ್ತದೆ, ಕುರಿಗಳು ಗುಂಪಿನಲ್ಲಿ ಸಾಗುತ್ತವೆ. ಒಂಟಿತನವು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಗಟ್ಟಿ ಮಾಡುವ ಜಿಮ್ ಇದ್ದಂತೆ. ಕೊನೆಯದಾಗಿ ಸ್ನೇಹಿತರೆ, ಕೃಷ್ಣನ ಬದುಕನ್ನೇ ನೋಡಿ. ಆತ ಹುಟ್ಟಿದ್ದು ಜೈಲಿನಲ್ಲಿ, ಒಂಟಿಯಾಗಿ. ಆತನನ್ನು ಸಾಕಿದವರು ಬೇರೆ, ಹೆತ್ತವರು ಬೇರೆ. ಬದುಕಿನ ಕೊನೆಯ ಕ್ಷಣದಲ್ಲಿ ಕಾಡಿನಲ್ಲಿ ಒಂಟಿಯಾಗಿಯೇ ಆತ ದೇಹ ತ್ಯಾಗ ಮಾಡಿದ. ಆದರೂ ಕೃಷ್ಣನ ಮುಖದಲ್ಲಿ ಎಂದಾದರೂ ಬೇಸರವಿತ್ತೇ? ಇಲ್ಲ, ಆತ ಸದಾ ಮುಗುಳ್ನಗುತ್ತಿದ್ದ. ಬದುಕು ನಮಗೆ ಏನು ಕೊಡುತ್ತದೆ ಎಂಬುದು ಮುಖ್ಯವಲ್ಲ, ಬಂದಿದ್ದ